ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಭಾರತ ಸಾಕಷ್ಟು ಯುದ್ಧಗಳನ್ನು ನೋಡಿದೆ. ಹಾಗೆ ಈ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಅನೇಕ ಯುದ್ಧಗಳನ್ನು ಕಂಡಿದೆ. ಹಾಗಿದ್ದರೆ ಈ ಸ್ವಾತಂತ್ರ್ಯ ಪಡೆಯುವ ಮುಂಚೆ ನಮ್ಮ ಸೈನಿಕರು ತೋರಿದ ಪರಾಕ್ರಮ ಎಂಥದ್ದು, ಹಾಗೆ ವಿಶ್ವ ಯುದ್ಧದಲ್ಲಿ ಅವರ ಪಾತ್ರ ಏನಾಗಿತ್ತು, ಬನ್ನಿ ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನೀವು ವರ್ಲ್ಡ್ ವಾರ್ ಅಂದರೆ ಕೇವಲ ಜರ್ಮನಿ, ಅಮೇರಿಕಾ, ಜಪಾನ್ ಅಂತ ಭಾವಿಸ್ತೀರ. ಆದರೆ ನಿಮಗೆ ಗೊತ್ತಿರಲಿ, ಭಾರತ ಕೂಡ ಈ ಯುದ್ಧಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಬ್ರಿಟಿಷ್ ರೂಲ್ ಕಾಲದಲ್ಲಿ ಭಾರತದ ಸೈನಿಕರು ತಮ್ಮ ದೇಶದ ಮಿತಿಯನ್ನು ಮೀರಿ ಯುರೋಪ್, ಆಫ್ರಿಕಾ ಹಾಗೆ ಮಿಡಲ್ ಈಸ್ಟ್ಗಳ ದೂರದ ಯುದ್ಧ ಭೂಮಿಗಳಲ್ಲಿ ಹೋರಾಟ ಮಾಡಿತ್ತು. ಅವರ ಸಾಹಸ, ಶೌರ್ಯ ಮತ್ತು ತ್ಯಾಗ ಇಡೀ ವಿಶ್ವದ ಗಮನವನ್ನು ಸೆಳೆದಿತ್ತು. ಕೇವಲ ವರ್ಲ್ಡ್ ವಾರ್ 1ರಲ್ಲಿ 13 ಲಕ್ಷ ಭಾರತೀಯ ಸೈನಿಕರು ಭಾಗವಹಿಸಿದರು. ಅವರಿಗೆ ತಮ್ಮ ಜೀವನ ಮತ್ತು ಕುಟುಂಬದ ಸದಸ್ಯರು ಬಲಿಯಾದರೂ ಕೂಡ ಅವರು ಯುದ್ಧ ಭೂಮಿಯಲ್ಲಿ ಧೈರ್ಯವನ್ನು ಮತ್ತು ಸಾಹಸವನ್ನು ತೋರಿಸಿದರು. ಸೈನಿಕರು ಅಂದರೆ ಹಾಗೆ ಅಲ್ವಾ, ತಮ್ಮ ರಾಜನೇ ಆಗಿರಲಿ ಅಥವಾ ತಮ್ಮನ್ನು ಆಳುವ ನಾಯಕರೇ ಆಗಿರಲಿ, ಹಾಗೆ ದೇಶವೇ ಆಗಿರಲಿ, ಅವರು ಏನೆಲ್ಲ ತ್ಯಾಗ ಮಾಡಬಹುದೋ ಅದಕ್ಕಿಂತ ಹೆಚ್ಚಿನದನ್ನು ತ್ಯಾಗ ಮಾಡ್ತಾರೆ. ನಿಮಗೆ ತಿಳಿದಿರಲೇಬೇಕು, ಇಂತಹ ಯೋಧರಲ್ಲಿ ಕೆಲವರು ಫ್ರಾನ್ಸ್, ಬೆಲ್ಜಿಯಂ, ಮೆಸೊಪಟೋಮಿಯಾ ಯುದ್ಧ ಭೂಮಿಗಳಲ್ಲಿ ಹೋರಾಟ ಮಾಡಿದರು. ಹಾಗೆ ಬ್ರಿಟಿಷ್ ಆರ್ಮಿಯ ಜೊತೆಗೂಡಿ ಜರ್ಮನಿಯ ವಿರುದ್ಧ ಹೆಮ್ಮೆ ಪಡುವ ಹೋರಾಟವನ್ನು ಕೊಟ್ಟಿದ್ದರು. ಇದು ಮಾತ್ರ ಅಲ್ಲ, ಅವರ ಧೈರ್ಯವು ಬ್ರಿಟಿಷರಿಗೆ ಸಹ ಆಶ್ಚರ್ಯ ತಂದಿತ್ತು. ಇಂತಹ ಶೂರ ಯೋಧರ ಸಹಾಯದಿಂದ ಅಲೈಡ್ ಫೋರ್ಸಸ್ಗೆ ಯಶಸ್ಸು ಸಿಕ್ಕಿತ್ತು. ಇವತ್ತು ನಾವು ನೋಡೋಣ, ಭಾರತ ಹೇಗೆ, ಯಾವ ಯುದ್ಧ ಭೂಮಿಗಳಲ್ಲಿ ಯಾವ ಶೂರ ಯೋಧರು ಭಾಗವಹಿಸಿದರು, ಹಾಗೆ ಅವರು ತೋರಿಸಿದ ಶೌರ್ಯ ಏನು ಅನ್ನೋದನ್ನು ನೋಡೋಣ. 1914ರಲ್ಲಿ ಪ್ರಥಮ ವಿಶ್ವ ಯುದ್ಧ ಶುರುವಾಗಿತ್ತು. ಭಾರತ ಬ್ರಿಟಿಷ್ ಎಂಪೈರ್ನ ಅಡಿಯಲ್ಲಿ ಇದ್ದ ಕಾರಣ ಬ್ರಿಟಿಷರು 13 ಲಕ್ಷ ಭಾರತೀಯ ಸೈನಿಕರನ್ನು ಯುರೋಪ್, ಆಫ್ರಿಕಾ ಹಾಗೆ ಮಿಡಲ್ ಈಸ್ಟ್ ಯುದ್ಧ ಭೂಮಿಗಳಿಗೆ ಕರೆದುಕೊಂಡು ಹೋಗಿದ್ದರು. ಭಾರತೀಯ ಯೋಧರು ಫ್ರಾನ್ಸ್, ಬೆಲ್ಜಿಯಂ, ಮೆಸೊಪಟೋಮಿಯಾ ಅಂದರೆ ಇಂದಿನ ಇರಾಕ್ ಇಲ್ಲಿನ ಯುದ್ಧಗಳಲ್ಲಿ ಬ್ರಿಟಿಷ್ ಆರ್ಮಿ ಜೊತೆಗೆ ಹೋರಾಟ ಮಾಡಿದರು. ಫ್ರಾನ್ಸ್ನಲ್ಲಿ ನಡೆದ ವೈಪ್ರಸ್ ಬ್ಯಾಟಲಲ್ಲಿ ಭಾರತೀಯರು ಜರ್ಮನಿಯ ವಿರುದ್ಧ ಹೋರಾಡಿ ಧೈರ್ಯದ ತಂಡದ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದರು. ಈ ಯುದ್ಧದಲ್ಲಿ ಸುಮಾರು 74,000 ಭಾರತೀಯರು ತಮ್ಮ ಪ್ರಾಣವನ್ನು ಬಲಿಯಾಗಿ ಕೊಟ್ಟಿದ್ದರು. ಇರೋನಿಯು ಏನಂದರೆ, ಅವರು ತಮ್ಮದೇ ದೇಶಕ್ಕಾಗಿ ಹೋರಾಡಲಿಲ್ಲ, ಬ್ರಿಟಿಷ್ ಎಂಪೈರ್ಗೆ ಸಮರ್ಪಿತರಾಗಿ ಹೋರಾಡಬೇಕಾಗಿತ್ತು. ಆದರೂ ಅವರ ಶೌರ್ಯ, ಬಲಿದಾನ ಮತ್ತು ಕಠಿಣ ಪರಿಶ್ರಮ ಇಡೀ ವಿಶ್ವಕ್ಕೆ ಪಾಠವಾಗಿತ್ತು. ನಮ್ಮ ಯೋಧರಲ್ಲಿ ಕೆಲವರು ಯುದ್ಧದ ನಡುವೆಯೂ ತಮ್ಮ ಸಹೋದರರನ್ನು ಕಾಪಾಡಿದ ಕಥೆಗಳು, ಹೋರಾಟದ ಮಧ್ಯೆ ತ್ಯಾಗ ತೋರಿದ ಘಟನೆಗಳು ಇತಿಹಾಸದಲ್ಲಿ ಇವತ್ತಿಗೂ ದಾಖಲಾಗಿವೆ. ಈ ಶೂರ ಯೋಧರ ಧೈರ್ಯವನ್ನು ಭಾರತವನ್ನು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಣೆ ಮಾಡಿತ್ತು. ಪ್ರಥಮ ವಿಶ್ವ ಯುದ್ಧ ನಡೆದ 25 ವರ್ಷಗಳ ನಂತರ ಅಂದರೆ 1914ರಲ್ಲಿ ಪ್ರಥಮ ವಿಶ್ವಯುದ್ಧ ಶುರುವಾಗಿತ್ತು. ಹಾಗೆ ಎರಡನೇ ವಿಶ್ವಯುದ್ಧ 1939ರಲ್ಲಿ ಶುರುವಾಗಿತ್ತು. ಭಾರತ ಇನ್ನು ಬ್ರಿಟಿಷ್ನ ರೂಲ್ ಅಡಿಯಲ್ಲಿದ್ದ ಕಾರಣ ಬ್ರಿಟಿಷರು ಭಾರತೀಯ ಸೇನೆಯನ್ನು ಮತ್ತೆ ಯುದ್ಧಕ್ಕೆ ಕರೆದರು. ಸುಮಾರು 25 ಲಕ್ಷ ಭಾರತೀಯರು ನಾರ್ತ್ ಆಫ್ರಿಕಾ, ಇಟಲಿ ಹಾಗೆ ಬರ್ಮಾ ಅಂದರೆ ಇಂದಿನ ಮಯನ್ಮಾರ್, ಸಿಂಗಾಪುರ್, ಮಲೇಷಿಯಾ ಹೀಗೆ ಅನೇಕ ಯುದ್ಧ ಭೂಮಿಗಳಲ್ಲಿ ಹೋರಾಡಿದರು. ಬರ್ಮಾ ಫ್ರಂಟ್ನಲ್ಲಿ ಭಾರತೀಯ ಸೇನೆ ಜಪಾನ್ನ ವಿರುದ್ಧ ಹೋರಾಡಿ ಅಲೈಸ್ಗೆ ಮಹತ್ವಪೂರ್ಣ ಜಯವನ್ನು ತಂದಿತ್ತು. ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ರಚನೆ ಕೂಡ ಮಾಡಿದರು. ಜಪಾನ್ ಜೊತೆ ಸೇರಿ ಬ್ರಿಟಿಷ್ ಎಂಪೈರ್ ವಿರುದ್ಧ ಹೋರಾಟ ಮಾಡಿದರು. INA ಯೋಧರು ತಮ್ಮ ದೇಶಕ್ಕಾಗಿ ತ್ಯಾಗ, ಶೌರ್ಯ, ನಿಷ್ಠೆಯನ್ನು ಕೂಡ ತೋರಿಸಿದರು. ಇನ್ನು ಈ INA ಯೋಧನ ಕಥೆಯೊಂದನ್ನು ಹೇಳಬೇಕಂದ್ರೆ, ಅವರು ತೀವ್ರ ಯುದ್ಧದ ನಡುವೆ ತಮ್ಮ ಸಹೋದರರನ್ನು ರಕ್ಷಿಸಿ ಜೀವ ಕಾಪಾಡಿದ ಘಟನೆಗಳು ಇತಿಹಾಸದಲ್ಲಿ ದಾಖಲಾಗಿವೆ. ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಇದು ಪ್ರೇರಣೆಯಾಗಿತ್ತು. ಇಂತಹ ಶೂರ ಯೋಧರು ಧೈರ್ಯವು ಅಲೈಡ್ ಫೋರ್ಸಸ್ಗೆ ಯಶಸ್ಸನ್ನು ತಂದುಕೊಟ್ಟಿತ್ತು ಮತ್ತು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಪ್ರೇರಣೆಯನ್ನು ತಂದಿತ್ತು. ಯುದ್ಧ ಅಂದ ಮೇಲೆ ಸಾವು ನೋವು, ಹಾಗೆ ಒಬ್ಬನ ಗೆಲುವು, ಒಬ್ಬನ ಸೋಲು ಇದ್ದೇ ಇರುತ್ತೆ.
ಆದರೆ ಇಲ್ಲಿ ಪಾಯಿಂಟ್ ಆಗಿದ್ದೇನೆಂದರೆ ವಿಶ್ವ ಯುದ್ಧಗಳಲ್ಲಿ ಭಾರತೀಯ ಸೈನಿಕರ ಶೌರ್ಯ ಇಡೀ ವಿಶ್ವವೇ ಮೆಚ್ಚಿಕೊಂಡಿತ್ತು. ಬ್ರಿಟಿಷರು ಸಹ ಭಾರತೀಯರ ಯುದ್ಧ ಸಾಮರ್ಥ್ಯವನ್ನು ಕಂಡು ಆಶ್ಚರ್ಯಪಟ್ಟರು. ಆದರೆ ಈ ಯುದ್ಧದ ನಂತರ ಭಾರತ ತಕ್ಷಣ ಸ್ವತಂತ್ರವನ್ನು ಪಡೆಯಲಿಲ್ಲ. ಆದರೆ ಈ ಯುದ್ಧಗಳು ಭಾರತೀಯರಲ್ಲಿ ನಾವು ನಮ್ಮದೇ ದೇಶಕ್ಕಾಗಿ ಹೋರಾಡಬೇಕು ಎಂಬ ಬಲವಾದ ಮನೋಭಾವವನ್ನು ತಂದಿದ್ದವೆ. ಇವು ಸ್ವಾತಂತ್ರ್ಯ ಚಳುವಳಿಗೆ ಹೊಸ ವೇಗವನ್ನು ಕೊಟ್ಟವು. ಹಾಗೆ ಮುಂಬರುವ ದಶಕಗಳಲ್ಲಿ ಇಂಡಿಯಾದ ಸ್ವಾತಂತ್ರ್ಯಕ್ಕೆ ದಾರಿಯನ್ನು ತೋರಿಸಿತ್ತು. ಇತ್ತೀಚಿನ ಅಧ್ಯಯನಗಳು ಏನು ಹೇಳ್ತವೆ ಅಂದರೆ, ಈ ಯೋಧರ ಶೌರ್ಯವು ಭಾರತದ ಯುವ ಜನತೆಗೆ ಉದಾಹರಣೆಯಾಗಿ ನಿಲ್ಲಬೇಕಾಗಿದೆ. ಪ್ರತಿಯೊಬ್ಬ ಯೋಧನ ಬಲಿದಾನವನ್ನು ನಾವು ನೆನಪಿಸಿಕೊಳ್ಳಬೇಕು. ಅವರು ತೋರಿಸಿದ ತ್ಯಾಗವು ನಮ್ಮ ದೇಶದ ಇತಿಹಾಸದಲ್ಲಿ ಅಮರವಾಗಿರಲಿ. ಹಾಗಾಗಿ ಭಾರತವು ಯುದ್ಧಗಳಲ್ಲಿ ಕೇವಲ ಪ್ರೇಕ್ಷಕನಾಗಿ ಉಳಿದಿಲ್ಲ, ಭಾರತ ಪ್ರಮುಖ ಹೋರಾಟಗಾರವಾಗಿತ್ತು. ನಮ್ಮ ಯೋಧರು ತೋರಿಸಿದ ಧೈರ್ಯ, ಶ್ರದ್ಧೆ ಮತ್ತು ತ್ಯಾಗ ಇಂದಿನ ಯುವ ಜನತೆಗೆ ಪ್ರೇರಣೆಯಾಗಿದೆ. ಹಾಗೆ ಒಂದು ವಿಪರ್ಯಾಸ ನೋಡಿ, ಒಮ್ಮೆ ನಮ್ಮನ್ನು ಆಳಿದ್ದ ಬ್ರಿಟಿಷ್ ಎಂಪೈರ್ ಈಗ ಮತ್ತೆ ಭಾರತದ IAFನ ಯುದ್ಧ ನೀತಿಯನ್ನು ನೋಡಿ ನಮಗೂ ಸ್ವಲ್ಪ ಹೇಳಿಕೊಡಿ ಅನ್ನೋ ರೀತಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಾಯುಸೇನೆ ಮತ್ತು ರಾಯಲ್ ಏರ್ಫೋರ್ಸ್ ಅಂತ ಕರೆದುಕೊಳ್ಳುವ UK ಏರ್ಫೋರ್ಸ್ ಭಾರತದಲ್ಲಿ ಜಂಟಿಯಾಗಿ ಯುದ್ಧಾಭ್ಯಾಸವನ್ನು ಮತ್ತು ಯುದ್ಧ ಕಲೆಗಳನ್ನು ಕಲಿತುಕೊಳ್ಳಲಿದೆ. ಇದಾಗಿತ್ತು ಭಾರತದ ಯೋಧರ ಸಾಹಸ, ಶೌರ್ಯ ಮತ್ತು ಬಲಿದಾನವನ್ನು ನಾವು ಎಂದಿಗೂ ಮರೆಯಕೂಡದು. ಅವರ ಧೈರ್ಯವು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಶಾಶ್ವತ ಅಧ್ಯಾಯವಾಗಿದೆ. ಹಾಗೆ ಕಮೆಂಟ್ ಮಾಡಿ ನಿಮಗೆ ಈ ಮಾಹಿತಿ ಗೊತ್ತಿತ್ತಾ ಅಂತ. ಲೈಕ್ ಮಾಡಿ, ಹಾಗೆ ಜೈ ಹಿಂದ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.